ನಿನ್ನ ಕೆಟ್ಟ ಕೈಗಳಿಂದ ಹೆಣ್ಣ ಪಾದಮ ಮುಟ್ಟಬೇಡ, ಮುಟ್ಟಿ ಮಾಡಬೇಡ. ಸುಮ್ಮನ ಬಂದ ಹಾದಿ ಹಿಡಿದು ಹಿಂದಕ್ಕೆ ಹೋದರೆ ಒಳ್ಳೆದಾಯ್ತು, ಹೋಗದಿದ್ದರೆ ಇಲ್ಲವಾದರೆ ಬೇರೆ ಮುಟ್ಟಿ ನಿನ್ನ ರೆಟ್ಟಗಳನ್ನು ಹಿಡಿದು ಹೆಣ್ಣ ಅರಮನೆಯಿಂದ ಹೊರಗೆ ಹೋಗುವನ. ಮರಿ ಹಾದಿಯಿಂದ ಮಾನ ನಷ್ಟ ಮಾಡಿಕೊಳ್ಳದೆ ಬಂದ ದಾರಿಗೆ ಸುಂಕವಿಲ್ಲವೆಂದು ತಿಳಿದುಕೊಂಡು ಸುಮ್ಮನ ಹಿಂದಕ್ಕೆ ಹೊರಟು ಗಂಡ್ಯ ಕಳ್ಳಕ್ಕ ಆಗಲೇ ಹಿಂದಕ್ಕೆ ಹೋಗಬೇಕನೆ. ಮಾವಯ್ಯನೇ, ನಿನ್ನ ಮಗಳಾದ ಉದಯ ಎನ್ನನ್ನು ಲಗ್ನವಾಗುತ್ತೇನೆಂದು ಹೇಳಿದ ಕಾರಣ ಅವಳನ್ನು ನನಗೆ ಕೊಟ್ಟು ಲಗ್ನವ ಮಾಡಿ ನಿನ್ನ ಮೇಲಿನ ಭಾರವನ್ನು ಇಳಿಸಿಕೊಳ್ಳಬೇಕನೆ. ಮಾವಯ್ಯನೇ, ಮೂರ್ಖ, ಒಲಿದು ಬಂದ ಎರಡು ಜೀವಗಳನ್ನು ಬೇರೆ ಮಾಡಿದರೆ ಏನಾವ ಪುಣ್ಯವನ್ನು ಮಾಡಬೇಕಾಗ್ತದೆ. ಅವ ಮಾವಯ್ಯನೇ ಸಂಗ್ರಾಮವನ್ನು ಮಾಡಿದ್ರೆ ಕನ್ಯಾದಾನವನ್ನು ಮಾಡಿಕೊಡು ಮಾವ, ಬಿಡುದಿಲ್ಲ ಬೀಸವ. ಈ ಕುಲ್ಲನಾದ ಗೊಲ್ಲ ಗೊರವಲಕ್ಕಲ ದೀಪವೇ ಸೊಲ್ಲು ಸೊಲ್ಲಿ ಎನ್ನ ಮಗಳನ್ನು ಹೊಲಿಸುವನೆಂದು ಇಲ್ಲ ಸಲ್ಲದ ಬೂಟಾಟಿಕೆನ್ನ ಮುಂದೆ ತೋರಬೇಡ. ಸಹಜವಾಗಿ ತೋರುವನು ಮಾವಯ್ಯ. ಎಲೈ ಬಾಲಕನೇ, ಅಹೋ ಮಾವಯ್ಯನೇ, ಇದರ ತಾತ್ಪರ್ಯವೇನೆಂದರೆ, ಅದರ ತಾತ್ಪರ್ಯವೇನು ಮಾವ? ನಾನೊಂದು ನೀತಿಯ ಶ್ಲೋಕ ಹೇಳುವನು, ಚೆನ್ನಾಗಿ ಕೇಳು. ಅದೇನು ಚೆನ್ನಾಗಿ ಹೇಳು ಮಾವ? ಯಥಾ ಸರ್ಪಗಳ ಗ್ರಹಿಸಬೇಕೆಂದ ಶಾಲಾಪೇಕ್ಷಿತ ತತ್ತ ಬುದ್ಧಿಗಳ ಗ್ರಹೀನ ಹರಳತೆ. ಮಾವಯ್ಯನೇ, ಎಲ್ಲ ಈ ಬಾಲಕನ ಇದರ ತಾತ್ಪರ್ಯವೇನೆಂದರೆ, ಅದರ ತಾತ್ಪರ್ಯವೇನು ಮಾವ? ಹರ್ತ ದೇಹ ಉಳಿದಿರುಪ ಗೊಪ್ಪಿಯು ತಾನಿನ್ನು ಸ್ವಲ್ಪ ಸಮಯದೊಳಗೆ ಸಾಯುವನಂತ ಅರಿವಿಲ್ಲದ ತನ್ನ ಮುಂದೆ ಹಾರಾಡುವನವನ್ನು ನೋಡಿ ಅದನ್ನು ತಿನ್ನಬೇಕೆಂದು ಬಯಸಿದಂತೆ ಬಾಣಸೂರನ ಕೈಗಳಿಗೆ ಸಾವು ಬದುಕಿನ ಆಟವನ್ನು ಆಡುವ. ನೀ ಹೆಣ್ಣ ಮಗಳನ್ನು ಲಗ್ನವಾಗುತ್ತೇನೆ ಎಂಬುವ ಅತಿ ಆಸೆಯಿಂದ ಬಿಟ್ಟು ಹೆಣ್ಣು ಸಾಧಿಸುವ ಸಂಭ್ರಮ ಚಟ್ಟನೆ ಸೇರಿಸುವ ಬಾಣಾಸೂರನೆಂಬ ಬಿಂಕದ ತರ್ಪಕರೇ, ನೀನೇನು ಸಾಮಾನ್ಯ ಮೂರ್ಖ. ಮಾತು ಮಾತಿಗೆ ನನ್ನ ತಂದೆಯನ್ನು ನಿಂದಿಸಿ ನುಡಿಯಬೇಡ. ಇದಕ್ಕೊಂದು ನೀತಿಯ ಶ್ಲೋಕವೊಮ್ಮೆ ಹೇಳುವೆನು, ಚೆನ್ನಾಗಿ ಆಹಾರಾರ್ಥಂ ಕರ್ಮ ಕೋಯದ್ದಂ ನಿಂದಂ ಆರೋಪಿ ಪ್ರಾಣ ಸಂಧಾರಣಂ ಪ್ರಾಣದಾಸತ್ವ ಜ್ಞಾನ ಸಲೋತಃ
ನಿಂದಿಸುವುದಾಗಿ ಪರರನ್ನು ನಿಂದಿಸಬಾರದು. ಆಹಾರ ಸೇವನೆಯೋ ಪ್ರಾಣಧಾರಣೆಗಾಗಿ, ಪ್ರಾಣಧಾರಣೆಯೋ ಜ್ಞಾನ ಮುಕ್ತಿ ಸಂಪಾದನೆಗಾಗಿ, ಜ್ಞಾನ ಮುಕ್ತಿ ಸಂಪಾದನೆಯೋ ತತ್ವಜ್ಞಾನದಿಂದಾಗಿ. ಅಹೋ ಮಾವಯ್ಯನೇ, ಒಳ್ಳೆಯವರನ್ನ ಬೇಗ ಬರೆದ ಸುಮ್ಮನೆ ನಿಂದಿಸಬಾರದು. ಚೆನ್ನಾಗಿ ಅರಿತು ಲಗ್ನವನ್ನು ಮಾಡಿ ಕೊಡು ಮಾವ. ಸೊಗಸಾಗಿ ಮಾತನಾಡೋದು ಕಲಿತಿದ್ದೀಯಾ? ಎತ್ತ ಮಾತನಾಡ ಮಾವಯ್ಯ, ನಿನ್ನ ಮಾತಿಗೆ ಮೆಚ್ಚಿದೆ. ಮೆಚ್ಚಲೇಬೇಕು ಮಾವ. ಅಲ್ಲ ಇವನಾದ ಹಾಂಗನೇ ತಂದೆಯ ಬುದ್ಧಿ ಮಕ್ಕಳಿಗೆ ಬರದೆ ಗೆತ್ತ ಗೋದಿಸ. ತಂದೆಯ ಬುದ್ಧಿ ಮಕ್ಕಳಿಗೆ ಬರದೆ ನಿಮ್ಮಪ್ಪನಾದ ಶ್ರೀಕೃಷ್ಣನ ಮಹತಮನನ್ನು ಎನ್ನಿಸಿಕೊಂಡರೆ ಹೆಣ್ಣ ಹಂಗಾಲಿನಿಂದ ಹಿಂದಿನವರೆಗೆ ಢಗಲನ್ನು ಉರಿದೇಳುವುದು. ಬೆನ್ನಲ್ಲಿ ಉಕ್ಕುದಿರು ರೋಜಕ್ಕೆ ಭೋರ ಸಿಟ್ಟು ಶಾಂತವಾಗಲಾರದು. ನಿನ್ನ ತಂದಿನ ಮೇಲಿನ ದೇಶಕ್ಕೆ ನಿನ್ನನ್ನು ದಯಿಸಿದರೆ ನನಗೆ ಪಾಪ ಬರುತ್ತಿದೆ. ನಿನಗೆ ಪ್ರಾಣದಾನ ಮಾಡುತ್ತೇನೆ, ಬಂದ ಹಾದಿ ಮುಡಿದು ಸುಮ್ಮನೆ ಹಿಂದಕ್ಕೆ ತೊಡೋ ಖಂಡಿಯ ಹದಮನೆ ಬುದ್ಧಿ ಶೂನ್ಯನೇ. ಅಹೋ ಮಾವಯ್ಯನೇ, ಮೂರ್ಖ, ನನ್ನ ತಂದೆಯನ್ನು ಜಗದೋದ್ಧಾರಕನೆಂದು ಇಡೀ ಜಗತ್ತೇ ಪುರುಷರು. ಅಹೋ ಮಾವಯ್ಯನೇ, ನಿನಗ್ಯಾರೋ ತಪ್ಪು ಸಂದೇಶವನ್ನು ನೀಡಿದವರು. ಅಹೋ ಮಾವಯ್ಯನೇ, ನೀನು ಹೇಳಿದಂತೆ ನನ್ನ ತಂದೆ ಏನಾದರೂ ಮೋಸ ಮಾಡಿದ್ದರೆ ಆತನು ಅದೆಷ್ಟೇಗಗಳು ಉರುಳಿದರು ಮತ್ತೆ ಮತ್ತೆ ಜನಿಸಿ ಸರ್ವ ಭಕ್ತರನ್ನು ಕಾಯುತ್ತಾ ಅವರಿಂದಲೇ ಜಗದೋದ್ಧಾರಕನೆಂಬ ಬಿರುದಾಂಕಿತನಾದ ನನ್ನ ತಂದೆಯನ್ನು ಎಲ್ಲ ಸಲ್ಲದವನ್ನ ಆರೋಪವನ್ನು ಹೊರಿಸಬೇಡ ಮಾವಯ್ಯನೇ. ಮೂಢಾತ್ಮನೇ, ಮಾವಯ್ಯನೇ, ನನ್ನ ತಂದೆ ಜಗದೋದ್ಧಾರಕನೆಂದು ಹೆಣ್ಣ ಮುಂದೆ ಹೊಗಳಿದರೆ ಸಹಜವಾಗಿ ಮಾತನಾಡುವನ ಮಾವಯ್ಯ. ಮಾಡಿದ್ದೊಡೆ ಬರುವೆ ದೊಡ್ಡ ಮಾನಸೂರ ತರ್ತಕಲ್ಲ. ನಿಮ್ಮ ತಂದೆ ಎಂತಹ ಮೋಸಗಾರನ ಸುದ್ದಿಗೆ ನಿನಗೆ ಹೇಳಲಿಕ್ಕೆ ನಿನಗೆ ಸ್ವಲ್ಪ ಆದರೂ ನಾಚಿಕೆ ಆಗದಿಲ್ಲವೇ? ಹಾಕಿ ನಡಿಲೆ ಹದಿ ಮುರುಗನೆ ಮತ್ತೆ ಹೇಳನೆ. ಮಾವಯ್ಯನೇ, ಮುಷ್ಟ ಈ ಸಾರಥಿ ನೋಡಿದೇವನು ಮಾತನಾಡಬರೇನೆ. ಓಡಿದರು ದೇವ, ಹೆಣ್ಣು ಕೊಡುವ ಮಾವನ ತಂದೆಯ ಸಮಾನನೆಂದ ಎದವರೆಗೆ ತಮ್ಮನ್ನೆದ್ದಕ್ಕ ಎಲ್ಲದೇ ತಪ್ಪಾಯಿದನು. ಅಹೋ ಮಾವಯ್ಯನೇ, ಮೂರ್ಖ, ಎಂಬ ಹದವನ್ನು ದ್ರೌಪದಿಯ ಸೀರೆಯಮ್ಮಿಡದ ಎಳೆಯುವಾಗ ಆದಷ್ಟು ಎಳೆದರು ಸಭೆಯಲಾರದಷ್ಟು ಸೀರೆಯಮ್ಮಿಟ್ಟ ಈ ಹೆಣ್ಣಿನ ಮಾನ ಕಾಪಾಡಿದವನು ನನ್ನ ತಂದೆ ಕೃಷ್ಣ. ಮಾವಯ್ಯನೇ, ಮೂರ್ಖ, ಒಳ್ಳೆಯವರನ್ನು ಒಳ್ಳೆಯವರೆಂದೇ ನುಡಿಯಬೇಕು ಹೊರತು ಸುಮ್ಮನೆ ನಿಂದಿಸಬಾರದು. ಅಹೋ ಮಾವಯ್ಯನೇ, ದುಷ್ಟ, ಆತನನ್ನು ಬಾಯಿಗೆ ಬಂದಂತೆ ಹೊಗಳಿದರೆ ನಿನ್ನ ನಾಲಿಗೆಯನ್ನು ಕಿತ್ತಿ ನಿನ್ನ ಕಪಾಳಕ್ಕೆ ಕೊಟ್ಟು ನಿನ್ನ ಕಾಲುಗಳನ್ನು ಮುರಿದ ಮಾನ ನಷ್ಟ ಮಾಡಿಬಿಡುವರೆ. ಎಲೆಯ ಮಂದಮತಿಯೇ, ಮೂರ್ಖಮತಿಯೇ, ತಪ್ಪಿ ಒತ್ತ ನಾಯಿಯಂತೆ ಸಿಕ್ಕಂತೆ ಬಗಳಿದರೆ ನಿನ್ನನ್ನು ದಯಿಸಿ ಬಿಡುವರೇ ಬಣ್ಣ. ಏನು ಮಾತನಾಡಿದೆ? ನಿನ್ನೆ ಮೊನ್ನೆ ಹುಟ್ಟಿದವನು ನೀನು ನನ್ನ ಅನುಭವಿಸುವೆ. ನಾನು ನಿನ್ನೆ ಮೊನ್ನೆ ಹುಟ್ಟಿದರೆ ನನ್ನ ಕೈಯಲ್ಲಿರುವ ಕರ್ತವನ್ನು ನೋಡ. ಸೈ ಫಲ ಫಲ ಹಿಂದಿನ ದಿನ ನಿನ್ನ ತಂದೆ ತಾಯಿಗೆ ತಿಳಿಸಿ ಬಂದಿದ್ದರೆ ಹೇಳು. ಸ್ವಲ್ಪ ಗಡಿ ಸಮಯವೇ ತಿಳಿಸಬಹುದ? ನೀನು ಮಾತ್ರ ಇಲ್ಲಿಂದ ಹಿಂದಿರುಗಿ ಹೋಗುವುದು ನಂಬಿಕೆ ಸಾಲದ. ನೀನು
ಮಂದಮತಿ ಎಲೈ ಕೃಷ್ಣ ನಿನ್ನಂತಹ ಮೂರ್ಖನನ್ನು ಸದೆ ಬಡಿಯುವುದಕ್ಕೆ ನನ್ನಪ್ಪನಿಗೆ ಬೇಕಾ ಎಲೈ ಬಂಡ ಬಂದರೆ ಅವರ ಎದೆಗಳನ್ನು ಸೀಳೆ ಕರುಳುಗಳನ್ನು ಕೆತ್ತಿ ನಮ್ಮ ಕುಲದೇವತೆಗೆ ಹಾಳು ಎಲೈ ಕೃಷ್ಣ ಸುಮ್ಮನೆ ಗ್ರಾಮವನ್ನು ಮಾಡದ ಎನಗೆ ಕನ್ಯಾದಾನವನ್ನು ಮಾಡಿಕೊಡು ಮಾವ ಎಲೈ ಹಂಜು ಮೂರ್ಖನಾದ ಕುಲದೀಪವೇ ರಾಕ್ಷಸ ಕುಲದವನೇ ನಾನೊಂದು ಸಲ ನಿರ್ಧಾರ ಮಾಡಿದ್ದನ್ನು ಮರೆಯವನಲ್ಲ, ಚಟ್ಟಾಗಿ ತಪ್ಪಿ ನಡೆಯವನಲ್ಲ. ನಾನೊಂದು ಸಲ ನಿರ್ಧಾರ ಮಾಡಿದರೆ ನಡೆಯವನಲ್ಲ, ಚಟ್ಟಾಗಿ ತಪ್ಪವನಲ್ಲ. ಕೆಟ್ಟ ಯೋಚನೆಯ ಮಾಡದೆ ನಿನ್ನ ಜೀವನವನ್ನು ಹಾಳು ಮಾಡಿಕೊಳ್ಳಬೇಡ. ನೀನು ಕೆಟ್ಟ ಆಲೋಚನೆಯ ಮಾಡದೆ ನಿನ್ನ ಮಗಳನ್ನು ನನಗೆ ಕೊಟ್ಟ ಲಗ್ನ ಮಾಡ. ಹಿಂದಕ್ಕೆ ಹೋದರೆ ಒಳ್ಳೆದಾಯ್ತು, ಹೋಗದಿದ್ದರೆ ಇಲ್ಲ ಹೋದರೆ ಬೇಕಾಯ್ತು. ನಾರ್ತ ಹಿಂದ ಕೈಗಳು ಸಾಯಬೇಡ. ರಕ್ಕಸಾದ ಮನೆಯೇ ತಲೈ ಮುರ್ಕ ನಿಮ್ಮಂತಹ ದೃಢಪುಣ್ಯಗಳನ್ನು ಎರಡು ದಿಕ್ಕಿಗೆ ಯಾವ ಮಾವಯ್ಯನೇ ತಲೈ ಮುರ್ಕ ನಾನು ಎಷ್ಟು ಹೇಳಿದರೂ ಕೇಳುವನಲ್ಲ, ನಿನ್ನ ಜೊತೆ ಮಾತನಾಡಿದರೆ ಅಲ್ಲ. ನಿನ್ನ ಜೊತೆ ಮಾತನಾಡೋ ಸಾಧ್ಯಗಳಲ್ಲೇ ಮೂರ್ಖ. ಯುದ್ಧದೊಳ್ಳಿ ನಿನ್ನ ಜಯಿಸಿ ನಿನ್ನ ಮಗಳನ್ನು ಬಾರಕ್ಕೆ ಕರೆದುಕೊಂಡು ಹೋಗಿ ಲಗ್ನವಾಗದಿದ್ದರೆ ನಮ್ಮ ಎದುರಾಟಕ್ಕೆ ಎಲೈ ಮೂಢಮತಿಯೇ ತಲೈ ಭಂಡ ಜಾಗೃತಿಯಿಂದ ಯುದ್ಧಕ್ಕೆ ನಿಲ್ಲಲೇ ಅದವನೆಂಬ ಬಾಣಾಸುರ ತಕ್ಷಣ ಮಾಡಿಸುತ್ತಾನೆ. ಎಲೈ ಸಾರಥಿ ನೋಡಿದೀಗ ಇವನು ಮಾತನಾಡುವುದ ರೀತಿ. ಹುಡುಗನೆಂದು ನಾನೆಷ್ಟು ಸಹಿಸಿಕೊಂಡ ಕಾಲಕ್ಕೂ ಬಾಯಿಗೆ ಬಂದಂತೆ ಬಗಳುವನು. ಕೂಡಿ ಬಂದಂತೆ ಕಾಣುತ್ತದೆ. ಕುಲಕಂಟಕಲೇ ಮೂರ್ಖ ನಿನಗೆ ಪ್ರಾಣದ ಭಯ ಬಹು ಹೆಚ್ಚು, ಎತ್ತರವಿದ್ದರೆ ಎತ್ತಿಕೋ. ಮೂಢಾತ್ಮನೇ ಭಂಡ ಬಾಣಾಸುರ ಪಟ್ಟಣ ತೋರಿಸಿದ ಒಬ್ಬರ ನೋಡಿದೀಗ ಇವನಿಗೆ ಹಾಗಿರವಾದ ರೀತಿ ದೇವ ಯುದ್ಧದ ಹೊಳ್ಳಿ ಇವನನ್ನು ಜಯಿಸಿದನು. ಮುತ್ತನ ಸರಪಳಿಯಿಂದ ಬಿಗಿದು ನಮ್ಮ ಅರಮನೆ ಹೊರಗಿರುವ ಗಡಿ ಕುಂಭಕ್ಕೆ ಕಟ್ಟಿರೆ ಎಲೈ ಹದಮ ದೇವ ಕೃಷ್ಣ ಕೃಷ್ಣ ಮಾಮ ನಿನ್ನ ತಂದೆಯಾದ ಕಳ್ಳ ಕೃಷ್ಣನ ಕೂಗು ಪ್ರಾಣವಿದ್ದರೆ ಅವನನ್ನು ನಿನ್ನನ್ನು ಬಿಡಿಸಿಕೊಳ್ಳುವನು. ಎಲೈ ಭಂಡ ಎನ್ನನ್ನು ಜಯಿಸಿ ಹೆಣ್ಣ ಮಗಳನ್ನು ಕರೆದುಕೊಂಡು ಹೋಗುವನೆಂದು ಹೇಳಿದೆಯಲ್ಲ, ನಿನ್ನ ಜಂಬವನ್ನು ನಾನೇ ಬಿರಿದನಲ್ಲ. ನಿನ್ನಪ್ಪನನ್ನು ಕರೆಸು ಜಾಗೃತಿ. ಅದೇ ಪ್ರಕಾರವಾಗಲಿಲ್ಲ.
ಕೃಷ್ಣನೇ, ನೀನ್ಯಾವ ಬಲಶಾಲಿ ಎಂದು ನನಗೆ ಅರಮನೆಗೆ ನುಗ್ಗಿ ಹೆಣ್ಣು ಮಗಳನ್ನು ಕೇಳುವಷ್ಟು ಧೈರ್ಯವಿದೆಯೇ? ಯಾವ ಬಲವಂತನೆಂದು ಎನ್ನುವಳೆ ನುಗ್ಗಿದಳು. ನಿನ್ನಲ್ಲಿ ತ್ರಾಣವಿದ್ದರೆ ಅವನನ್ನು ಬಿಡಿಸಿಕೊಂಡು ಹೋಗು, ಇಲ್ಲವಾದರೆ ನಿನ್ನ ಮಗನನ್ನು ಬಿಡುವನು ಕೃಷ್ಣ. ತಿಳಿದು ನೋಡಿ ಕ್ಷಣ. ಹದಮನೆ ಹೇಳಿವೆನು ಕೇಳು. ಅದೇನು ಚಂದ ಹೇಳಲೇ ಮೂರ್ಖ. ಹುಚ್ಚನಾಗಿಯಂತೆ ಎಚ್ಚರ ತಪ್ಪಿ ಮಾತನಾಡುವೆ. ಸ್ವಚ್ಛವಾಗಿ ಹೇಳುವೆನು, ಇಚ್ಛೆ ಬಿಟ್ಟು ಕೇಳ. ಅದೇನು ಚಂದ ಹೇಳಲೇ ಮಣ್ಣ. ಒಬ್ಬರನ್ನು ಕೇಳದೆ ತಪ್ಪು ಮಾಡುವ ವರ್ಗವನ್ನು ನಾವೇ ಕ್ಷಮಿಸಿದ್ದರೆ ಅವರಿಗೆ ಇನ್ಯಾರ ಕತೆ? ಒಬ್ಬರನ್ನೊಬ್ಬರು ಆಗೋಣವೆಂದು ಇಚ್ಛೆ ಪಟ್ಟಿದ್ದಾರೆ. ಅಂತಹ ಬಾಲಕರನ್ನು ಲಗ್ನ ಮಾಡದ ಎಚ್ಚರ ತಪ್ಪಿ ಮಾತನಾಡಿದರೆ ಬಂಧುಮತಿಯ ಆಗಬೇಡ ಬಾಣಸುರ. ನುಡಿ ಕೇಳು ಬೇಡ. ಎಲ್ಲ ಈ ಕಳ್ಳನ ಹಾದ ಗೋಪಾಲನೇ, ಕೃಷ್ಣನೇ, ಬಣ್ಣ ಬಣ್ಣದ ಮಾತುಗಳನ್ನು ಹಾಕಬೇಡ. ಸಹಜವಾಗಿ ಆಡುವನೇ ಭ್ರಷ್ಟ. ನಿನ್ನ ಮಾತಿಗೆ ಬೆರಗಾಗಿ ಹಾಕಿ ನನ್ನ ಮಗಳನ್ನು ಕೊಡುವುದು ಒಂದೇ, ಹೇಗಾದರೂ ಬಾವಿಗೆ ತಳ್ಳುವುದು ಒಂದೇ. ಎಲ್ಲ ಈ ಮೋಸಗಾರನೇ, ಅಂದರೆ ಹಿಂದಕ್ಕೆ ನಿನ್ನ ಅಣ್ಣನ ಹಾದ ಬಲರಾಮನ ಕಣ್ಣು ತಪ್ಪಿಸಿ ನಿನ್ನ ತಂಗಿ ಹಾದ ಸುಪತಿಯನ್ನು ಮೋಸದಿಂದ ಕರೆದುಕೊಂಡು ಹೋಗಿ ಪಾಂಡುರ ಹಾಯಿನ ಮಗನ ಹಾದ ಹೊರತು ನಿನಗೆ ಕೊಟ್ಟು ಕೌರವನಿಗೆ ಮೋಸವನ್ನು ಮಾಡಿದ ಮೋಸಗಾರನೇನ. ನೀನು ಇಲ್ಲಿ ಒಳ್ಳೆಯವನೆಂದು ಹೇಳ ಬಂದಿರಿ ಹಲೈ ಮೂರ್ಖ, ಮಾಡ್ತೀರಿ ಮೂಢಾತ್ಮನೇ. ಹಲೈ ಭಂಡ. ನಮ್ಮ ತಂಗಿಯಾದ ಸುಭದ್ರೆಯು ಕೌರವನ ಇಷ್ಟವಿಲ್ಲವೆಂದು ಗೆಲುವೆ ಹೇಳಿದಳು. ಅವಳನ್ನು ಕರೆದುಕೊಂಡು ಇದರಲ್ಲಿ ನನ್ನದು ಏನು ತಪ್ಪಿದೆ? ನಿನ್ನ ಮಗಳಾದ ವಿಷಯವು ಎನ್ನ ಮಗನಾದ ಹನುರಿದ್ದನು ಇಷ್ಟವಿಲ್ಲವೆಂದು ಗೆಲುವೆ ಹೇಳಲೆ ತಕ್ಷಣ ಇಲ್ಲಿಂದ ಹೊರಟು ಹೋಗಲು. ಅರ್ಥವಿಲ್ಲದ ವ್ಯರ್ಥವಾಗಿ ಮಾತನಾಡಿ ಮಂದಮತಿಗೆ ಆಗಬೇಡ ಬಾಣಸುರ. ಈ ಯುದ್ಧದಲ್ಲಿ ತೋರಿಸು ನಿನ್ನ ಭೀಕರ. ಎಲ್ಲ ಈ ಮಾಯಾಕಾರನೇ, ಸುಣೆ ನಾನು ಎಷ್ಟು ವಿಧವಾಗಿ ಬುದ್ಧಿಯನ್ನು ನಿನಗೆ ಹೇಳಿದರೂ ನೀನು ನನ್ನ ಮಗಳನ್ನು ಕೇಳುವುದು ಬಿಡಲಿಲ್ಲ. ಬಿಡುವುದಿಲ್ಲ ನಾನು. ಸುಮ್ಮನೆ ಬಂದ ಹಾದಿ ಬಿಡುದು ಹಿಂದಕ್ಕೆ ಹೋದರೆ ಒಳ್ಳೆದಾಯ್ತು. ಏನು ಮಾಡುವೆ ಭ್ರಷ್ಟ? ಇಲ್ಲವಾದರೆ ಹೊರಗೆ ನುಗ್ಗಿಸಿಬಿಡುವುದನ್ನು ಕೂಡ ಹೆಚ್ಚಿಗೆ ಮಾತನಾಡಬೇಡ. ಎಲೈ ಹದಮಣಿ, ಎಲೈ ಭಂಡ, ಎನ್ನ ಸಂಬಂಧವನ್ನು ಸೋಲಿಸಿ ನಿನ್ನ ಮಗಳನ್ನು
ಧಾರಕನ ಹಾದ ಮೂರ ಹರವೇ, ನನ್ನದು ತಪ್ಪಾಯ್ತು, ನನ್ನನ್ನು ಕ್ಷಮಿಸು. ನನ್ನದೊಂದು ವಿಜ್ಞಾಪನೆ ನೆರವೇರಿಸು. ಆಹೋ ಕಮಲಾಕ್ಷನೇ, ನನ್ನ ಏಕೈಕ ಕುಮರಿಯಾದ ವಿಷಯ ಸತ್ನಲ್ಲಿ ಪರಶಿವನ ಸತಿಯಳಾದ ಗಿರಿಜೆಯು ಒಂದು ಶ್ರೀಕೃಷ್ಣನ ಮಗನಾದ ಹನುಡಿತನಿಗೆ ಪತಿಯಾಗಿರು ಅಂತೇಳಿ ಅದೃಶ್ಯಳದಂತೆ. ಎಲ್ಲಗೆ ಹೇಳಿದ ಕಾಲಕ್ಕೂ ಅವಳ ಮಾತಿಗೆ ಕಿವಿ ಕೊಡದೆ ಎನ್ನುವಳ ಹಟ್ಟಿಗಿದ್ದ ಗರ್ವದಿಂದ ನಿಮ್ಮೊಡನೆ ಕಾದಾಡಿದನು. ಆಹೋ ನಾರಾಯಣ. ಗಯ ಬಾಬಾ, ನನ್ನ ಮೇಲೆ ಕೃಪೆ ತೋರು. ನಿನ್ನ ಮಗನಾದ ಹನುಡಿತನಿಗೆ ನನ್ನ ಮಗಳಾದ ವಿಷಯನ್ನು ಕೊಡುವೆನು. ಇವರಿಬ್ಬರ ಲಗ್ನ ಒಳ್ಳೆ ವಿಜೃಂಭಣೆಯಿಂದ ಮಾಡಿ ಶ್ರೀಕೃಷ್ಣನೇ, ದೇವಾದಿ ದೇವನೇ. ಬಾಣಸುರೇ, ಮಾವಯ್ಯ, ನೀರಿರುವರು ನಿಶ್ಚಿಂತೆಯಿಂದ ಅರಮನೆಗೆ ಹೋಗಮ್ಮ ಸೊಸೆಯೇ, ನನ್ನ ಮನೆಗೆ ಜ್ಯೋತಿಯೇ. ನಿನ್ನ ಇಷ್ಟದಂತಾಗಲಿ ಮಾವಯ್ಯ. ಅಹೇ ಸುಂದರಿ, ನಮ್ಮ ಜನಕನ ಆಶೀರ್ವಾದವನ್ನು ಪಡೆದುಕೊಂಡೆವು. ಹಾ, ನಮ್ಮ ದ್ವಾರಕಾ ನಗರಕ್ಕೆ ಹೋಗೋಣ. ಒಂದು ಗಾನವನ್ನಾಡು ಸುಂದರಿ. ಸುಂದರ. ಅಹೇ ಸುಂದರಿ, ನಾರದ ಗಯ ಮಹಾರಾಜ ಜಲ್ದಿ ಬರುವ ಮತ್ತು ಹಲ್ಲದ ಹಾರ್ಗೆಯ ಬಿಡುವುದಕ್ಕೆ ಈ ಸಮುದ್ರದಲ್ಲಿ ಸಾರುವಂತೆಯೋ ನಡಿ ಸಾರಥಿ ಅತಿ ಜಾಗೃತಿ ಆಗಲಿ ದೇವ. ಕಾರಣವೇನು? ನಾನು ಹಾರ್ಗೆಯ ಬಿಡುವ ಬಾಲಕರ ಬಗೆಸೆಗಳು ಏ ತಪ್ಪು ಬಿಡಬೇಡ ಬಾ ಯವ, ಕೈ ಬಿಡು. ಅವನು ಯಾರು ಹಾಗಿರಲು ನಾಳಿನ ಸೂರ್ಯಾಸ್ತ್ರ ಮೊದಲಾಗ ಸ್ಥಿರಗೊಂಡ ಬಂದು ಗುರಿಯವನ ಗರ್ವವನ್ನು ಇಚ್ಛಣ. ಅವನ ಹತ್ವ ವೇಗಕ್ಕಿಂತ ಮಿಗಿಲಾಗಿ ಬರುವ ಲಭಸಕ್ಕೆ ಆಕಾಶ ಮಂಡಲದ ನಕ್ಷತ್ರಗಳು
ನನಗೆ ತಿಳಿಯದ ಸಾರದಿ ಅದು ಏನೇ ಆಗಿರಲಿ ಬಳಿಯ ಈ ಭೂಮಂಡಲಕ್ಕೆ ಇಳಿಯೋಣ ನಡೆ ಸಾರದಿ ಅಧಿಜಾಗದಿ ನಮೋ ನಮೋ ನಾರದರೆ ಗಾನ ವಿದ್ಯವಿ ಶಾರದರೆ ನಿನಗೆ ಮಂಗಳವಾಗಲಿ ರಾಜ ರವಿಕೋಟಿ ತೇಜ ಆಗೋ ಸ್ವಾಮಿ ನಾರದರೆ ಅಹೋ ಗಯ ಮಹಾರಾಜನೇ ಆಯ್ತು ನಮ್ಮ ಅಣ್ಣಗೆ ಸಮಾಧಾನ ರೈಟ್. ನಾರದರೆ ಅಹೋ ಕಂಸಾಸುರನೇ ಇದೇನು ಆಶ್ಚರ್ಯಮಯವಾದ ಸಂಗತಿ ಆಕಾಶದ ಪುಷ್ಪಕ ವಿಮಾನವನ್ನೇರಿ ದೇಶ ಸಂಚಾರ ಮಾಡುತ್ತಾ ಬರುವಾಗ ಅದು ಯಾವನೋ ನನಗೆ ಬೆನ್ನತ್ತಿ ಬಂದಂತಾಗಿದೆ. ಅವನು ದಾವ ಕಾರಣಕ್ಕಾಗಿ ಎನ್ನನ್ನು ಬೆನ್ನತ್ತಿ ಬರುತ್ತೇನು ನನಗೆ ತಿಳಿಯದ ಬ್ರಹ್ಮಪುತ್ರ ಇದೇನು ಅಹೋ ಗಯ ಮಹಾರಾಜರೇ ಹೇಳುವನು ಕೇಳು ಅದೇನು ಚೆನ್ನಾಗಿ ಹೇಳಿ ಸ್ವಾಮಿ ನಾರದರೆ ನಾರಾಯಣ ನಾರಾಯಣ ಗಂಧರ್ವ ಒಡೆಯನಾದ ಗಯ ಮಹಾರಾಜನೇ ಸರಿಸ್ಕೋ ನಿನ್ನ ತಾಪ ಮುಚ್ಚಣ ಅಹೋ ಗಂಧರ್ವ ನಾಯಕನೇ ಆಗೋ ಸ್ವಾಮಿ ನಾರದರೆ ನಿನಗೇಕೆ ಗೊತ್ತಾಗಬೇಕು ಪಾಪ ವಿಷಯ ನೀನು ಆಕಾಶದಲ್ಲಿ ಪುಸ್ತಕ ಇಮ್ಮನು ಏರಿ ಬರುವ ಕಾಲದಲ್ಲಿ ನೀನು ಬಾಯಿಯಲ್ಲಿ ಹಾಕಿಕೊಂಡಂತ ತಾಮ್ರವು ಕೆಳಗೆ ಉಗುಳಿದ ಕಾರಣ ಕೆಳಗೆ ಸಮುದ್ರದಲ್ಲಿ ಹರಕೆ ಬೇಡುತ್ತಿರುವ ಶ್ರೀಮನ್ನಾರಾಯಣರ ಕೈಯಲ್ಲಿ ನೀನು ಉಗುಳಿದಂತ ತಾಮ್ರವು ಬಿದ್ದಿದ್ದ ಕಾರಣ ಆ ಕೃಷ್ಣನು ಕುಪಿತನಾಗಿ ನಿನ್ನ ಶಿರವನ್ನು ಅರೆಗಡದು ತೆಗೆದುಕೊಂಡು ಬಾಯೆಂದು ಸ್ತ್ರೀಯರು ತನ್ನ ಬಲಗರದ ಮೆರೆಯುವ ಸುದರ್ಶನವನ್ನು ಚಕ್ರವನ್ನು ಕಳಿಸಿರುವನು. ಗಂಧರ್ವನೇ ತಿಳಿಯಿತೆ ಎನ್ನುವರ್ತನೆ ಅಯ್ಯೋ ಮುರಹರ ನನಗೆಂತಹ ವಿಪತ್ತನ್ನು ತಂದೊಡ್ಡಿದೆಯೋ.
ನಾನು ನೋಡದೆ ಮಾಡಿರುವ ಅಪರಾಧಕ್ಕೆ ನನಗಿಂತ ಶಿಕ್ಷೆ ವಿಧಿಸಬಹುದೇ? ನಾನು ಸ್ವಾಮಿ ನಾರದೇ, ಅಹೋ ಗಯ ಮಹಾರಾಜರೇ, ಇದು ಅನ್ಯಾಯದ ಸಂಗತಿ. ಈಗ ನಾನೇನು ಮಾಡಲಿ? ಈ ಕಷ್ಟದಿಂದ ಹೇಗೆ ಪಾರಾಗಲಿ? ನೀವೇ ತಿಳಿಸಿದರೆ ನಾರದರೆ, ಇದು ಅಲ್ಲದೆ ನನ್ನ ಪ್ರಾಣವನ್ನು ಹೇಗೆ ಕಾಪಾಡಬೇಕೆಂಬುದು ನಿಮಗೆ ಚೆನ್ನಾಗಿ ತಿಳಿದಿದೆ. ಹೇಗಾದರೂ ಮಾಡಿ ನನಗೆ ಒದಗಿರುವ ಶಾಪವನ್ನು ತಳ್ಳಿಯಾಗೋ ಶಾರದೆಯ ಕಂದ, ಬಿಡದೆ ಹಿಡಿಯುವ ನಿನ್ನ ಪಾದರವಿಂದ. ಆಹೋ ಮಣಿಪುರದ ಅರಸನಾದ ಮಣಿಮಂತ ಮಹಾರಾಜನಾದ ಕಂದ, ಆಗೋ ಸ್ವಾಮಿ ನಾರದರೆ, ನನ್ನ ಮಾತನ್ನು ನಿನ್ನ ಬಾಳಿಯೂ ಚಂದ. ಅದು ಏನು ಸ್ವಾಮಿ ಅಹೋ ನಾರದರೆ? ಗಂಧರ್ವ ನಾಯಕನೇ, ಆಗೋ ಸ್ವಾಮಿ ಆ ನಾರದರೆ, ಶ್ರೀಮನ್ನಾರಾಯಣ ಸುದರ್ಶನ ಚಕ್ರಕ್ಕೆ ನಿನ್ನ ಶಿರವಂತೂ ಬಲಿಯಾಗದು ಖಚಿತವಾದ ಮಾತು. ಹೌದೇನು ಸ್ವಾಮಿ ನಾರದರೆ? ನಿನ್ನ ಶಿರವನ್ನು ಕಾಪಾಡಿಕೊಳ್ಳಬೇಕಾದರೆ ಇನ್ನೂ ಬಹಳ ಸಮಯವಿದೆ. ಅದೇನೆಂದರೆ, ಅದು ಏನು ಸ್ವಾಮಿ ನಾರದರೆ? ಆಯ ಸೂರ್ಯ ಸಮಯವಾಗದ್ರೊಳಗೆ ನಿನ್ನ ಶಿರವನ್ನು ತರಿದುಕೊಂಡು ಬಾಯೆಂದು ಶ್ರೀಯರಿವು ಚಕ್ರಕ್ಕೆ ವಚನ ಇಟ್ಟಿರುವನು. ಅಷ್ಟರೊಳಗಾಗಿ ನಿನ್ನ ಶಿರವನ್ನು ಕಾಪಾಡಿಕೋ ಗಂಧರ್ವ, ಇಲ್ಲವಾದರೆ ಖಚಿತವಾಗಿ ಮುರಿಯುವನು ಸ್ತ್ರೀಯರಿವು ನಿನ್ನ ಗರ್ವ. ನನಗದೆಂತಹ ಶಾಪವು ಬಂದೊದಗಿತಲ್ಲ, ನಾನೀಗ ಏನು ಮಾಡಲಿ? ಆ ಶ್ರೀಕೃಷ್ಣ ಪರಮಾತ್ಮನು ಎನ್ನ ಚಿರವಂತೆಗೆಯುವ ಶಿಕ್ಷೆಯು ನನಗೆ ಬಂದೊದಗಿದೆ. ಆಹೋ ಸ್ವಾಮಿ ನಾರದರೆ, ಅಹೋ ಗಯ ಮಹಾರಾಜರೇ, ಆ ಶ್ರೀಕೃಷ್ಣ ಪರಮಾತ್ಮನು ನಾವು ಎಲ್ಲಿಯನ್ನು ತೋರಿಸಿರಿ. ನನ್ನದು ತಪ್ಪಾಯಿತು, ನಾನು ತಿಳಿಯದೆ ಇಂದು ತಪ್ಪು ಕೆಲಸವನ್ನು ಮಾಡಿದೆನು. ನನ್ನನ್ನು ಕ್ಷಮಿಸೆಂದು ಬೇಡಿಕೊಳ್ಳುವೆನು ನಾರದರೆ, ಬುದ್ಧಿ ಸಂಪನ್ನರೇ. ಅಹೋ ಗಯ ಮಹಾರಾಜರೇ, ಹೇಳುವನ ಕೇಳ. ಅದೇನು ಚೆನ್ನಾಗಿ ಹೇಳಿ ಸ್ವಾಮಿ ನಾರದರೆ. ಅಹೋ ಆಹೋ ಸ್ವಾಮಿ ನಾರದರೆ, ನೀನು ಶ್ರೀಕೃಷ್ಣನಲ್ಲಿ ಹೋಗಿ ಶಾಪ ವಿಮೋಚನೆ ದೂರ ಮಾಡಿದರೆಂದು ಕೇಳಿಕೊಂಡರು ಅವರಿಗೆ ಶಾಪ ವಿಮೋಚನೆ ಹಿಂದಕ್ಕೆ ತೆಗೆಯುವುದಿಲ್ಲ. ಅದು ಯಾತಕ್ಕೆ ಸ್ವಾಮಿ ನಾರದರೆ? ಅಲ್ಲಿಗೆ ನೀನು ಹೋದರೂ ಕೆಲಸ ಮಾಡೋದಿಲ್ಲ ಗಂಧರ್ವ, ಮೋಸ ಮಾಡಿದ ನಿನ್ನ ಗರ್ವ. ಅಯ್ಯೋ ಶಿವ ಶಿವ, ನನಗೆಂತಹ ಶಿಕ್ಷೆಯನ್ನು ತಂದೊಡ್ಡಿದನಲ್ಲ ಆ ಪರಶಿವ. ಆಹೋ ಸ್ವಾಮಿ ನಾರದರೆ, ಅಹೋ ಗಯ ಮಹಾರಾಜರೇ, ಈ
ಅಹೋ ಗಂಧರ್ವನೇ, ಆಹೋ ಸ್ವಾಮಿ ನಾರದರೆ, ನಿನ್ನ ಜೀವ ಉಳಿಸಿರುವುದಕ್ಕೆ ಇರುವುದು ಒಂದೇ ದಾರಿ. ಅದು ಯಾವುದು ಸ್ವಾಮಿ ನಾರದೆ? ಅದನ್ನು ನೀನು ಗೆದ್ದರೆ ಮತ್ತೆ ನಿನ್ನ ತಾಯಿಯಲ್ಲಿ ಉದರದಲ್ಲಿ ಜನಿಸಿದಂತಾಗುತ್ತದೆ. ಹೌದೇನು ಸ್ವಾಮಿ ನಾರದರೆ? ಗಂಧರ್ವನೇ, ತಿಳಿದೇ ಎನ್ನ ವರ್ತನೆ. ಆಹೋ ಸ್ವಾಮಿ ನಾರದರೆ, ಅಹೋ ಗಂಧರ್ವನೇ, ಅದು ಯಾವ ಕಾರ್ಯ ನಾನು ಮಾಡಬೇಕು ಎನ್ನ ಶಾಪ ವಿಮೋಚನವಾಗುತ್ತದೆ ಎಂದರೆ ಕೊನೆಗೆ ಮಹಾಪಾತಗಳಲ್ಲಿ ಇದ್ದರು ಮತ್ತು ದೇವಾನು ದೇವತೆಗಳಲ್ಲಿ ಹಡಗಿದ್ದರು, ಕ್ಷತ್ರಿಯ ಕುಲದಲ್ಲಿ ಇದ್ದರು, ಅವರನ್ನು ಕಾಲಿ ಬೇಡಿ ತರುವೆನು ನಾರದರೆ ಎನ್ನ ಜೀವವನ್ನು ಕಾಪಾಡುವವರೇ. ಅಹೋ ದಯಮಾನಜನೇ, ಆಹೋ ಸ್ವಾಮಿ ನಾರದರೆ, ಹಾಗಾದ್ರೆ ಚೆನ್ನಾಗಿ ಕೇಳು. ಅದೇನು ಚೆನ್ನಾಗಿ ಹೇಳಿ ಸ್ವಾಮಿ ನಾರದರೆ. ಪಂಚ ಪಾಂಡವರೆಂಬ ಧರ್ಮರಾಯ, ಭೀಮಸೈನ, ಅರ್ಜುನ, ನಕಲ, ಸಾಧ್ಯವರೆಂಬ ಪ್ರೀತಿಯ ಸತಿಯಾದ ದ್ರುಪದ ನಂದನಿಯನ್ನು ಮರೆಯೊತ್ತರೆ ನಿನ್ನ ಕಾರ್ಯವು ನೆರವೇರಿಸಿಕೊಡಲು ಗಂಧರ್ವನೇ, ಅಲ್ಲಿಗೆ ಹೋಗಿ ಬೇಗನೆ. ಆಹೋ ಸ್ವಾಮಿ ನಾರದರೆ, ಅಹೋ ಗಯ ಮಹಾರಾಜನೇ, ಪಂಚ ಪಾಂಡವರ ಪತ್ನಿಯಾದ ದ್ರೌಪದಿಯಿಂದ ಈ ಕಾರ್ಯವನ್ನು ನೆರವೇರಿಸಿಕೊಳ್ಳಲು ಸಾಧ್ಯವಿರಬಹುದೇ? ಇದು ಏಕೋ ನನಗೆ ಅನುಮಾನ ತೋರುತ್ತದೆ. ಹೇಗಾದರೂ ಮಾಡಿ ಈ ಕಾರ್ಯವನ್ನು ನೀವೇ ಸಫಲಗೊಳಿಸಿದರೆ ನಾರದರೆ ನಾವಿದ್ದ ಶಾರದರೆ. ಅಹೋ ಗಯ ಮಹಾರಾಜನೇ, ಆಹೋ ಸ್ವಾಮಿ ನಾರದರೆ, ಹೇಗಾದ್ರೂ ಮಾಡಿ ದ್ರುಪದ ನಂದನಿಯನ್ನು ಒಪ್ಪಿಸಿಕೋ. ನಿನ್ನ ಶಾಪ ಪರಿಶುದ್ಧವಾಗಬೇಕಾದರೆ ಗಂಗಾ ದಂಡಿಗೆ ಹೋಗಬೇಡಿ. ನಾನು ಒಂದು ಹಗ್ಗಿನಕೊಂಡು ರಚಿಸಿ ನಾನು ದ್ರೌಪದಿಯನ್ನು ಕರೆದುಕೊಂಡು ಅಲ್ಲಿಗೆ ಬರುವ ಸಮಯದಲ್ಲಿ ನೀನು ಹಗ್ಗಿನಕೊಂಡು ನನಗೆ ಹಾರಿ ಬೀಳುವಂತೆ ನಡೆಸು. ಮುಂದಿನ ಕಾರ್ಯವು ನಾನು ಮಾಡ್ತೀನಿ. ಗಂಧರ್ವನೇ, ತಿಳಿದೇ ಎನ್ನು ವರ್ತನೆ. ಆಹೋ ಸ್ವಾಮಿ ನಾರದರೆ, ನೀವು ಹೇಗಾದರೂ ಮಾಡಿರಿ, ಎನ್ನ ಜೀವವನ್ನು ಕಾಪಾಡಿರಿ, ಎನ್ನನ್ನು ಈ ಕಷ್ಟದಿಂದ ಪಾರು ಮಾಡಿರಿ. ಹೇಗಾದರೂ ಮಾಡಿ ಎನ್ನ ಪ್ರಾಣವನ್ನು ಉಳಿಸುವವನೇ ನಿಮ್ಮದು ಕಂಡಿದ್ದೀರಾ ನಾರದರೆ? ಅಹೋ ಗಯ ಮಾಡಿದೆ. ಹೇಗಾದರೂ ಮಾಡಿ ನಿನ್ನ ಪ್ರಾಣವನ್ನು ಕಾಪಾಡಿಕೊಳ್ಳಬೇಕಾದರೆ ಇದೇ ಸಮಯ. ಅದೇಕೆಂದರೆ ನಾನು ಈ ದೃಪದವನ್ನು ಈ ಸುದ್ದಿಯನ್ನು ಒಪ್ಪಿಸಿ ನಿನ್ನ ಪ್ರಾಣವನ್ನು ಕಾಪಾಡ್ತೀನಿ. ಬೇರೆ ನಾನಿಂದ ತರುತ್ತೇನೆ. ಅಹೋ ಗಯ ಮಹಾರಾಜನೇ, ಅತಿ ಜಾಗ್ರತೆಯಿಂದ ತೆರಳಿರುವ ದೃಪದ ನಂದನಿಗೆ ಎನ್ನ ಜೀವವನ್ನು ಉಳಿಸೆಂದು ಕೇಳಿಕೊಳ್ಳಿರಿ. ನನ್ನನ್ನು ಮುತ್ತುವಿನ ಕೈಯಿಂದ ಪಾರು ಮಾಡಿರಿ ನಾರದರೆ.
ಕೇಳು. ಅದೇನು ಚೆನ್ನಾಗಿ ಅಮ್ಮ. ಶರಣಂ ಈ ಸಂಧ್ಯಾ ಕಾಲದಲ್ಲಿ ನನ್ನಂತ ಬಡವಳವನಿಗೆ ಬಂದಿದ್ದು ನನಗೆ ಬಹಳ ಸಂತೋಷವಾಯಿತು. ಆ ಪೀಠವನ್ನು ಅಲಂಕರಿಸಿರಿ ಜನಕ. ತಾವು ಎಲ್ಲಿಂದ ಇಲ್ಲಿಗೆ ಬಂದಿರುವೆ ತಂದೆ? ನಿಮ್ಮ ಪಾದಗಳಿಗೆ ಶರಣೆಂದೆ. ಅಮ್ಮ ದೃಪದನಂದನಿ, ಈ ನಾರದ ಮುನಿಯಂದ್ರೂ ದೇಶ ಸಂಚಾರ ಮಾಡುವುದೇ ಆ ತ್ರಿಮೂರ್ತಿಯಲ್ಲಿ ಪಡೆದಂತವರ ಈಗ ಸಾಗಿ ಹೋಗುತ್ತಿರುವ ಕಾಲದಲ್ಲಿ ನಿನ್ನ ಮನೆಯೂ ನೆನಪಾಯಿತು. ಈಗ ಸಂಚರಿಸುತ್ತ ಬಂದೆನಮ್ಮ ದೃಪದನಂದನಿ. ಏನಾದರೂ ಹೊಸ ಸಂದೇಶವಿದ್ದರೆ ಎನ್ನುವಂತೆ ತಿಳಿಸಿದೆ ದೇವಾ. ನೀನೇ ಮಹಾನುಭಾವ. ಅಮ್ಮ ದೃಪದನಂದನಿ, ನಾನು ನಿನ್ನಲ್ಲಿ ಒಂದು ಕಾರ್ಯವನ್ನು ಮರೆತು ಬಿಟ್ಟಿದ್ದೇನೆ. ಅದೇ ಮಗಳೇ, ಅದೇನೆಂದರೆ ದಾನ ಧರ್ಮ ಕರ್ತವ್ಯವೆಂದು ನಿನ್ನ ಅರಮನೆಗೆ ಬಂದೆ ಮಗಳೇ. ಸಂಪನ್ನ ಹೌದು ಮಗಳೇ. ದೇವಾ. ಅಮ್ಮ ಮಗಳೇ. ನಾರದರೆ. ಅಮ್ಮ ಮಗಳೇ, ಹೇಳುವನೆ ಕೇಳು. ಅದೇನು ಚೆನ್ನಾಗಿ ಅಮ್ಮ. ದೇವಾ ಬ್ರಹ್ಮನ ಮಾನಸ ತನಯ ಮನ್ನಿತು ಹರಿಯನು ನಾನಾ ಮರೀಚಿಯ
ದೇವ. ನಾನೊಂದು ಮಾತು ಕೇಳುತ್ತೀನಿ, ಅದನ್ನು ನಡೆಸಿಕೊಡುವುದೇನೆಂದರೆ ನಾನೊಂದು ವಚನವನ್ನು ಕೊಟ್ಟರೆ ಅದನ್ನು ಹೇಳುವುದಕ್ಕೆ ಸಾಧ್ಯ. ಅಮ್ಮ ದೃಪದ, ನಾರದ ಮುನಿವರರೇ, ಈ ಪ್ರಪಂಚದಲ್ಲಿ ದಾನ ಧರ್ಮಗಳು ಮಾತ್ರವಾಗಿ ಹೆಚ್ಚಿನ ದಾನವೆಂದರೆ ಪ್ರಾಣದಾನ. ಇದಕ್ಕೆ ನಿಮ್ಮ ಅಭಿಪ್ರಾಯವೇನು? ಚೆನ್ನಾಗಿ ತಿಳಿಸಮ್ಮ ದ್ರೌಪದಿ. ಪಂಚ ಪಾಂಡವರು ನೀನೇ ಪ್ರೀತಿಯ ಸತಿ. ಸ್ವಾಮಿ ನಾರದ ಮುನಿವರರೇ, ಅಮ್ಮ ದೃಪದನಂದನಿ, ಪರ್ವಣಿಯ ಕಾಲದಲ್ಲಿ ನಾನು ಪ್ರಾಣದಾನವನ್ನು ಮಾಡಿದರೆ ನನಗೆ ಮುಕ್ತಿ ಮಾರ್ಗವು ದೊರೆಯುತ್ತಿದೆ ಎಂದರೆ ನಾನು ದಾರಿಗೆ ಪ್ರಾಣದಾನವನ್ನು ಮಾಡಬೇಕು. ಪ್ರಾಣದಾನವನ್ನು ಮಾಡುವುದರಲ್ಲಿ ಸಂದೇಹವೇ ಇಲ್ಲ. ತಂದೆ, ಅಮ್ಮ ಮಗಳೇ, ನಾನು ಯಾರಿಗೆ ಪ್ರಾಣದಾನವನ್ನು ಮಾಡಬೇಕೆಂದೆ? ಅಮ್ಮ ಮಗಳೇ, ಒಂದು ಕ್ಷಣ ನಿಲ್ಲ. ನೀನು ದಾರಿಗೆ ಪ್ರಾಣದಾನಮ್ಮ